ಇವತ್ತು ನನಗೆ ಇವತ್ತು ನನ್ನ ಮುಖದಲ್ಲಿ ನಗುವಿದೆ. ಏನಕ್ಕೆ ತುಂಬ ಖುಷಿ ಆಗಿಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಇಲ್ಲಿವರೆಗೂ ನಮ್ಮ ರಮೇಶ್ ಗೌಡರು, ಕುಮಾರಸ್ವಾಮಿ ನಮಗೆ ವಿಜಯ್ ಟಾಟಾ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ದೂರು ಕೊಟ್ಟಿದ್ದಾರೆ. ನಮ್ಮದು FIR ರಿಜಿಸ್ಟರ್ ಆದಮೇಲೆ 3 ದಿನ ಆದಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ವಿಜಯ್ ಟಾಟಾ ಮನೆಗೆ ನಾನು ಡಿನ್ನರ್ಗೆ ಹೋಗಿದ್ದೀನಿ ಅಂತ. ರಾತ್ರಿ ನಾನು ಏನು ಡೇಟ್ ಹೇಳಿದ್ರು ಅದೇ ಡೇಟಿಗೆ ಡಿನ್ನರ್ಗೆ ಹೋಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೊಂದು ಚೂರು ಖುಷಿ ಆಯ್ತು ನನಗೆ ಇವತ್ತು. ಅಟ್ಲೀಸ್ಟ್ ಇವತ್ತಾದರೂ ಒಪ್ಕೊಂಡಿದ್ದಾರಲ್ಲ ಅಂತ. ಆಮೇಲೆ ಎರಡನೇ ಪಾಯಿಂಟು, ಇವರು ಆ ಕಂಪ್ಲೇಂಟ್ ಒಂದು ದೂರು ಕೊಟ್ಟಿದ್ದಲ್ಲಿ ನಾನು 100 ಕೋಟಿ ಕೇಳಿದ್ದು ಅಂತ. ಅಂದರೆ ವಿಜಯ್ ಟಾಟಾ ಲಾಸಲ್ಲಿದ್ದಾನೆ, ನನಗೆ 100 ಕೋಟಿ ಕೊಡು ಅಂತ. ಅಂದರೆ ಈಗ ಯಾರು ಲಾಸ್ ಇದ್ದಾರೋ ಎಲ್ಲರೂ ನಾನು ಈಗ ಕುಮಾರಸ್ವಾಮಿ ಅವ್ರ ಮನೆಗೆ ಕಳಿಸ್ಬಿಡ್ತೀನಿ. ಲಾಸ್ ಆಗಿದ್ದವ್ರಿಗೆಲ್ಲ ಮನೆಗೆ ಹೋಗಿ ಪಾಪ ಕುಮಾರಸ್ವಾಮಿ ಎಲ್ಲರಿಗೂ ದುಡ್ಡುಗಳು ಹಂಚ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದ್ರ ದೂರ ಹೆಂಗಿದೆ ನೋಡಿ, 100 ಕೋಟಿ ಕೇಳಿದ್ರು ಅಂತ. ಅಂದರೆ ನನ್ನ ಪಾಯಿಂಟ್ ನಾನು ಇವತ್ತು ಪ್ರೂವ್ ಮಾಡಿದ್ದೀನಿ. ಅವರು 50 ಕೋಟಿ ಕೇಳಿದ್ರು ಅಂತ ಇವತ್ತು ನನ್ನ ಪಾಯಿಂಟ್ ಕ್ಲಿಯರಾಗಿ ಪ್ರೂವ್ ಮಾಡಿದ್ದೀನಿ. ಇದನ್ನ ಅವ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಇದ್ರು, ನನ್ನ ಕುಮಾರಸ್ವಾಮಿ ನಮ್ಮ ವಿಜಯ್ ಟಾಟಾ ಯಾರು ಗೊತ್ತಿಲ್ಲ ಅಂತ ಇದ್ರು. ಇವತ್ತು ನನ್ನ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ದುಡ್ಡು ಕೇಳಿದ್ದಾರೆ. ಅವ್ರ ಕೋಪ ಏನು? 2 ವಿಷಯ. ಒಂದು, ನಾನು ದುಡ್ಡು ಕೊಡಲಿಕ್ಕೆ ಒಪ್ಪಲಿಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದು. ಎರಡನೇ ಮಾತೇನೆಂದರೆ, ಮಾತಲ್ಲಿ ನಾವು ರಮೇಶ್ ಗೌಡರು ಒಂದು ಕ್ಯಾಜುವಲಾಗಿ ಮಾತಾಡಿದ್ವಿ. ಏನಂತಂದರೆ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ. ಈ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡೋದು ಅವ್ರಿಗೆ ನಿಲ್ಲಿಸೋದಾಗೆ ನಾನು ಹೇಳಿದೆ. ಅವ್ರಿಗೆ ಜಸ್ಟ್ ಕ್ಯಾಜುವಲಾಗಿ ಮಾತಾಡಿದ್ವಿ, ತುಂಬ ಕ್ಯಾಜುವಲಿ. ಆ್ಯಕ್ಚುಲಿ ಇಬ್ಬರು ಮಾತಾಡಿದ್ವಿ. ಲಾಸ್ಟ್ ಟೈಮು ಸೋತರು, ಮೊನ್ನೆ ಎಲೆಕ್ಷನಲ್ಲಿ ಸೋತರು, MP ಎಲೆಕ್ಷನ್ ಸೋತರು. ಈ ಸಲ ಎಲೆಕ್ಷನ್ ಸೋತರೆ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಪಾರ್ಟಿಗೆ ಮುಖಭಂಗ ಆಗುತ್ತೆ. ಆ ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಮೊನ್ನೆ ನಾವು ಚಿಕ್ಕದಾಗಿ ಒಂದು ಸರ್ವೆ ಮಾಡಿದ್ವಿ. ಇವರು ಫ್ಯಾಮಿಲಿಯಲ್ಲಿ ಸ್ವಲ್ಪ ಸ್ಕ್ಯಾಂಡಲ್ ಆಗೋದ್ರಿಂದ ಯಾಕೋ ಎಲ್ಲಾದರೂ ಒಂದು ಚೂರು ಎಫೆಕ್ಟ್ ಆದರೆ ಕೂಡ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಒಂದು ಎಫೆಕ್ಟ್ ಆಗುತ್ತೆ, ನಮ್ಮ ಪಾರ್ಟಿಗೆ ಒಂದು ಬ್ಯಾಡ್ ಟೈಮ್ ಬರುತ್ತೆ. ಅದ್ರ ಬದಲು ಈ ಸರಿ CP ಯೋಗೇಶ್ ಅವರಿಗೆ BJP ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ BJP ಅವರು ಇವರಿಗೆ ಬರೀ 2 ಸೀಟು. BJP ಏನೇ ಆಗಲಿ ನಮ್ಮ ಅಲಯನ್ಸಲ್ಲಿ ಅವ್ರ ಪೇರೆಂಟ್ ಪಾರ್ಟಿ. ಬರೀ 2 ಸೀಟು ಗೆದ್ದರೂ ಕೂಡ ಮೋದಿಯವರಾಗಲಿ, ನಮ್ಮ ಪ್ರಧಾನಿ ಮೋದಿಯವರಾಗಲಿ, ಇದು ಅಮಿತ್ ಶಾ ಅವರಾಗಲಿ ಅವ್ರ ಮಾತು ನಿಲ್ಲಿಸ್ಕೊಂಡು ಅವರಿಗೆ ಒಂದು ಮಿನಿಸ್ಟರ್ ಮಾಡಿದ್ದಾರೆ. ಆ ಮಿನಿಸ್ಟರ್ ಮಾಡುವಾಗ ಕರ್ನಾಟಕ ಸ್ಟೇಟ್ ಡೆವಲಪ್ ಮಾಡೋದು ಬಿಟ್ಬಿಟ್ಟು ಇವರು ಯಾರೋ 3 ಜನ ಕ್ರಿಮಿನಲ್ ಜೊತೆಲಿ ಸೇರಿಕೊಂಡು, ಒಬ್ಬರು ಯಾರೋ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ 2 ವರ್ಷ ಸಸ್ಪೆಂಡ್ ಆಗಿ, ಇನ್ನೊಬ್ಬರು ರೌಡಿ ಶೀಟ್ರು, ಇನ್ನೊಬ್ಬರು ಮರ್ಡರರು ಎಲ್ಲ ಜೈಲಿಗೆ ಬಂದವರು ಫ್ಯಾಮಿಲಿಗಳೆಲ್ಲ ಅವ್ರ ಜೊತೆಲಿ ಕೂತ್ಕೊಂಡು ವಿಜಯ್ ಟಾಟಾ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಮ್ಮನೆ ಅಪಪ್ರಚಾರ ಮಾಡೋದು. ವಿಜಯ್ ಟಾಟಾ ಯಾರೋ ಗೊತ್ತಿಲ್ಲ, ವಿಜಯ್ ಟಾಟಾ 2 ವರ್ಷ ಕೇಸ್ ಇದೆ, ವಿಜಯ್ ಟಾಟಾ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ಮಾಡಿದ್ರು. ಏನಕ್ಕೆ ಭಯ ಅಂದರೆ ಅವ್ರಿಗೆ 2 ವಿಷಯ ಇತ್ತು. ಒಂದು, ನಾನು ಎಲ್ಲಿ ಪ್ರೆಸ್ಗೆ ಹೇಳಿಬಿಡ್ತೀನೋ ಇವರು ದುಡ್ಡು ಕೇಳಿದ್ರು ಇಲ್ಲ ಕಂಪ್ಲೇಂಟ್ ಮಾಡ್ತೀನೋ ಅಂತ. ನಾನು ಅದಕ್ಕೆ ಮುಂಚೆ ಅವ್ರನ್ನ ಹೆಸರು ಹಾಳು ಮಾಡಿಬಿಡೋಣ ಅಂತ ಒಂದು ಪ್ರಯತ್ನ ಮಾಡಿದರು. ಅದು ನೀವೆಲ್ಲ ನೋಡಿದಿರಿ. ಎರಡನೇದು, ಎಲ್ಲೋ ಮೋಸ್ಟ್ಲಿ ಅವ್ರಿಗೆ ಏನೋ ಒಂದು ಬೇಜಾರಾಗಿರಬೇಕು ನನ್ನ ಮಾತುಗಳಿದ್ದು. ಮೋಸ್ಟ್ಲಿ ನಮ್ಮ ರಮೇಶ್ ಗೌಡರು ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿರ್ತಾರೆ, ಈ ಥರ ವಿಜಯ್ ಟಾಟಾ ಇವರಿಗೆ ನಿಖಿಲ್ ಅವ್ರಿಗೆ ಕೊಟ್ಟರೆ ಮೋಸ್ಟ್ಲಿ ಸೋಲಿಕ್ಕೆ ಚಾನ್ಸ್ ಇದೆ, ಅದಕ್ಕೆ ಇವ್ರಿಗೆ ಕೊಟ್ಟರೆ ಒಳ್ಳೇದಂತ ಹೇಳಿದ್ದಕ್ಕೆ ಅವ್ರಿಗೇನೋ ಒಂದು ಏನು ಹೇಳ್ತಾರಲ್ಲ, ಬೆಂಕಿಗೆ ತುಪ್ಪೆ ಸೇರಿಸಂಗೆ ಹೇಳಿದಾರೆ ಅನ್ಸ್ಕೊಂತೀನಿ. ಅದಕ್ಕೊಂದು ಸ್ವಲ್ಪ ಬೇಜಾರಾಗಿ 2 ಅಗ್ರೆಷನ್ ಆಗಿ ಇನ್ನೂ ಅಗ್ರೆಷನ್ ಜಾಸ್ತಿ ಆಗೋಯ್ತು ಈ ಡಿಮ್ಯಾಂಡಿಗೆ. 50 ಕೋಟಿ ಕೊಡಿ ಅಂತ ಡಿಮ್ಯಾಂಡಿಗೆ. ಈಗ ಆವಾಗ ನಾನು ಯಾವ ಡಿಮ್ಯಾಂಡಿಗೆ ಬಗ್ಗಿಲ್ವೋ ನಾನು ನಾವು ಸ್ವಲ್ಪ ಜೋರಾಗಿ ಆಯಿತು ನೋಡೇ ಬೇಡ ಅಂತ ಆ ಲೆವೆಲ್ಗೆ ಬಂದಾಗ ಇವರು ನನ್ನ ಅಪಪ್ರಚಾರ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ಆ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡೋದು, ಈ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡೋದು ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಇವರು ಇಷ್ಟೇ ಇಷ್ಟಪಡ್ತೀನಿ ಹೇಳಲಿಕ್ಕೆ, ನಾನು ಜಾಸ್ತಿನೂ ಇಷ್ಟಪಡಲಿಕ್ಕೆ. ನಾನು ತುಂಬ ಖುಷಿ ಅಂದರೆ ಅಟ್ಲೀಸ್ಟ್ ಒಪ್ಕೊಂಡಿದ್ದಾರೆ ಇವತ್ತು ವಿಜಯ್ ಟಾಟಾ ನಮಗೆ ಗೊತ್ತು. ಇನ್ನೊಂದು ಹೇಳ್ತಾರೆ, ಯಾವುದೋ ನೋಡಿದೆ, ಈ ಲೆಟರ್ ನಮ್ಮದು ವೈಸ್ ಪ್ರೆಸಿಡೆಂಟ್ ಅಂತ ನಕಲಿ ಲೆಟ್ರು. ಬಟ್ ನನಗೆ ಲೆಟರ್ ಕೊಟ್ಟಿದ್ದು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡ ಸಾಹೇಬರು. ಸೊ ಅವರು ನಕಲಿ ಅಲ್ವಲ್ಲ. ಸೊ ಸುಮ್ಮನೆ ಅಪಪ್ರಚಾರ ಮಾಡಿ ಒಂದು ಒಪ್ಕೊಂಡಿದ್ದೀರಿ, ಪೂರ್ತಿ ಒಪ್ಕೊಳ್ಳಿ. ನಾನು ಏನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ನಮ್ಮ ರೆಸ್ಪೆಕ್ಟ್ ನಮ್ಗೆ ವಾಪಸ್ ಕೊಡಿ. ನಾನು JDS ಕಾರ್ಯಕರ್ತ, ನನ್ನ ರೆಸ್ಪೆಕ್ಟ್ ನಾನು ವಾಪಸ್ ಕೊಡಿ. ನಾನು ತಿರ್ಗಿ ಎಂಫಸೈಸ್ ಮಾಡಿ ಹೇಳ್ತೀನಿ, 2019ನಲ್ಲಿ ಸುಮಾರು ಖರ್ಚು ಮಾಡಿದ್ದೀನಿ. ಇಲ್ಲೇ ಇದೆ ಖರ್ಚು ಮಾಡಿದ ಅಮೌಂಟೆಲ್ಲ ವೈಟೇ ಖರ್ಚು ಮಾಡಿದ್ದೀನಿ. ನಾನೇನು ಬ್ಲ್ಯಾಕ್ ಆ್ಯಂಡ್ ಖರ್ಚು ಮಾಡಿಲ್ಲ, ಎಲ್ಲ ವೈಟ್ ಅಮೌಂಟಲ್ಲಿ ಕೊಟ್ಟಿದ್ದೀನಿ ಎಲ್ಲರಿಗೆ. ಯಾರ್ಯಾರಿಗೆ ಗಾಡಿಗಳು ಕೊಡಬೇಕು, ಬಾಂಬೆ ಏಜೆನ್ಸಿಗೆ ಎಲ್ಲ ದುಡ್ಡುಗಳು ಕೊಟ್ಟಿದ್ದೀವಿ, ಎಲ್ಲ ವೈಟ್ ಅಮೌಂಟ್ ಇದೆ. ಅವ್ರು ಹೇಗೆ ಹೇಳ್ತಾರೆ ವಿಜಯ್ ಟಾಟಾ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಆ ಗಾಡಿಗಳಿಗೆ ಎಲೆಕ್ಷನ್ ಕಮಿಷನ್ ಗಾಡಿಗಳು ಪರ್ಮಿಷನ್ ತೊಗೊಂಡಿದ್ವಿ. ಆ ಗಾಡಿಗಳು ಇಲ್ಲೇ ಇದೆ, ವೆಹಿಕಲ್ ನಂಬರ್ಸ್ ಎಲ್ಲ ಇದೆ, ಪ್ರತಿಯೊಂದು ವೆಹಿಕಲ್ ನಂಬರ್ಗಳು ತೊಗೊಂಡಿದ್ವಿ. ಇಲ್ಲ ಅಂದ್ರೆ ನನ್ನ ಹತ್ರ ಹೆಂಗೆ ಬರುತ್ತೆ ಗಾಡಿಗಳ ನಂಬರೆಲ್ಲ. ಆಮೇಲೆ ಅವ್ರದ್ದು ಸೂಪರ್ ಮಂಡ್ಯ, ನನ್ನ ಮಂಡ್ಯ ಸೂಪರ್ ಮಂಡ್ಯ ಅಂತ ಎಲ್ಲ ದೊಡ್ಡ ಕ್ಯಾಂಪೇನ್ ಮಾಡಿದ್ವಿ, ಗಾಡಿಗಳು ಓಡಿಸಿದ್ವಿ. ಹೇಗೆ ಹೇಳ್ತಾರೆ ವಿಜಯ್ ಟಾಟಾ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಹೆಂಗೂ ಒಪ್ಕೊಂಡಿದ್ದಾರೆ ವಿಜಯ್ ಟಾಟಾ ಗೊತ್ತು. ನಾನು ಅವ್ರ ಮನೆಗೆ ಹೋಗಿದ್ದೀನಿ ಊಟಕ್ಕೆ. ಯಾರಾದರೂ ಗೊತ್ತಿಲ್ಲದವ್ರಿಗೆ ಊಟ ಮನೆಗೆ ಕರೆದುಬಿಟ್ಟು 100 ಕೋಟಿ ಕೊಟ್ಟು ನನ್ನ ಲಾಸ್ ಆಗಿದ್ದಂತ ಹೇಳಲಿಕ್ಕಾಗತ್ತೆ. ಪ್ಲಸ್ ಅವರೊಂದು ಕೇಂದ್ರ ಮಂತ್ರಿ, ನಾನು ಕರೆದುಬಿಟ್ಟು ಏನು ಅಬ್ಯೂಸ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ, ಬೋಳಿ ಮಗ ಏನೋ ಮಾಡಿದರೆ ಅಂತ ಹೇಳಿಬಿಟ್ಟು ಬೈದು ಬಿಟ್ಟು 100 ಕೋಟಿ ಕೇಳಿದ. ವಾಹ್, ನಾನು ನಿಮ್ಮನ್ನು ಮನೆಗೆ ಕರೆದುಬಿಟ್ಟು ಅದು ಸೆಂಟ್ರಲ್ ಮಿನಿಸ್ಟರ್ ಕಡೆಯವ್ರನ್ನ
ನನಗೆ 100 ಕೋಟಿ ಕೊಡಲಿಲ್ಲ ಅಂದರೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ. ಅವ್ರ ಗನ್ಮೆನ್ನು ಎಲ್ಲ ಇದ್ದರು, CCTV ಇದೆ, ಎಷ್ಟು ಜನ ಇದ್ರು ಅಂತೆಲ್ಲ ಇದೆ. ಇದೆಲ್ಲ ಬೇಕಾದ ಮಾತುಗಳು. ಈಗ ಅದು ನಿಲ್ಲಿಸಿ ನಮ್ಮ ರೆಸ್ಪೆಕ್ಟ್ ನನಗೆ ವಾಪಸ್ ಕೊಡಿ, ಅಷ್ಟೇ ಸಾಕು. ಅಥವಾ ಇಲ್ವಾ, ನಾನು ಈ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕ್ಯಾಂಪೇನ್ ಮಾಡಿದ್ವಿ, ಮಂಡ್ಯ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿದ್ವಿ, ಇವರಿಗೆ ಓಟ್ಗೆ ಹಾಕಿ ಅಂತ. ಅದೇ ಥರ ಚನ್ನಪಟ್ಟಣಗೆ ಮನೆಗೆ ಹೋಗ್ತೀನಿ, ಮನೆ ಹೋಗಿ ಇವರಿಗೆ ಟಿಕೆಟ್ ಅರ್ಹಕರ ಅಂತ ಕೇಳ್ತೀನಿ. ಇವರು ಟಿಕೆಟ್ ಕೊಡೋ ಮುಂಚೆನೇ ಏನೋ ಪ್ಲ್ಯಾನ್ ತಗೊಂಡು ಟಿಕೆಟ್ ಇವ್ರಿಗೆ ಕೊಡಬೇಕಾ ಇಲ್ಲ ಬೇರೆಯವ್ರಿಗೆ ಕೊಡಬೇಕಾ ಇರೋದು ಅಂತ ಅರ್ಥ ಅಂತ ನಾನೇ ಕೇಳ್ತೀನಿ. ಯಾಕಂದ್ರೆ ನನಗೆ ನ್ಯಾಯ ಬೇಕು. ಇವ್ರು ಕೊಟ್ಟಿಲ್ವ ನ್ಯಾಯ, ಈ ಥರ ಇನ್ನೊಂದು ದೂರುಗಳು ಮತ್ತೊಂದು ದೂರುಗಳು 100 ಕೋಟಿ 200 ಕೋಟಿ ಕಂಪ್ಲೇಂಟ್ ಕೊಡೋ ಬದಲು ನನಗೆ ನ್ಯಾಯ ಕೊಡಿ, ರೆಸ್ಪೆಕ್ಟ್ ಕೊಡಿ. ನಾನೇ ಸ್ವತಃ ಕಂಪ್ಲೇಂಟ್ ವಿತ್ಡ್ರಾ ಮಾಡಿ ಕೋರ್ಟ್ಗೆ ಹೋಗಿ ಹೇಳ್ತೀನಿ, ಸರ್ ಆಯಿತು ಅವ್ರು ಒಪ್ಪಿಕೊಂಡಿದ್ರೆ ಏನು, ನಾನು 50 ಕೋಟಿ ಕೇಳಿದ್ದು ತಪ್ಪು, ನಿನಗೆ ಕೇಳಬಾರ್ದಿತ್ತು, ಪ್ಲಸ್ ನಿನ್ನ ಈ ಥರ ಸುಳ್ಳು ಹೇಳಬಾರ್ದು, ನಾವು ನಿಮ್ಮ ಮೇಲೆ ಅಪಪ್ರಚಾರ ಮಾಡಬಾರ್ದಿತ್ತು, 2000 ಕೇಸ್ ಇದ್ದಂತ ಹೇಳಬಾರ್ದಿತ್ತು, ಒಪ್ಕೊಳ್ಳಿ, ಮ್ಯಾಟ್ರ್ ಕ್ಲೋಸ್. ಸುಮ್ಮನೆ ನಾವು ಇದನ್ನು ಬೆಳೆಸ್ಕೊಂಡು ಹೋಗ್ತೀವಿ, ನನಗೂ ಇಷ್ಟ ಇಲ್ಲ. ನಮ್ಮ ಮರ್ಯಾದೆ ನಮಗೆ ವಾಪಸ್ ಕೊಡಿ, ನಿಜ ಒಪ್ಕೊಂಡ್ಬಿಡಿ ಅಷ್ಟೇ. ಹೆಂಗೋ ಒಂದು ನಿಜ ಒಪ್ಕೊಂಡಿದ್ರೆ ಅಟ್ಲೀಸ್ಟ್ ವಿಜಯ ಟಾಟಾ ಗೊತ್ತು, ನಮ್ಮ ಮನೆಗೆ ಬಂದ್ರಿ ಊಟ ಮಾಡಿದಿರಿ. ಇಷ್ಟೆಲ್ಲ ಆಗಿದ ಮೇಲೆ ಅಟ್ಲೀಸ್ಟ್ ಇದು ಒಪ್ಕೊಂಡು ಇಲ್ವಾ, ನಾನು ಪದೇ ವಾಪಸ್ ಹೇಳ್ತಾ ಇದ್ದೀನಿ. ಪ್ರತಿ ಮನೆಗೆ ಹೋಗ್ತೀನಿ ಚನ್ನಪಟ್ಟಣದಲ್ಲಿ, ಪ್ರತಿ ಮನೆ ಹೋಗಿ ಇವ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಟಿಕೆಟ್ ಹತ್ರ ಇವರು ನಮ್ಮಂಥವ್ರಿಗೆ ಕಾರ್ಯಕರ್ತರ ಹತ್ರ ಒಂದು ಕ್ಯಾಂಪೇನ್ ಮಾಡಿ ದುಡ್ಡು ಖರ್ಚು ಮಾಡಿದ್ದೀವಿ, ತಿರ್ಗಾ 50 ಕೋಟಿಗಳಿಂದ ಡಿಮ್ಯಾಂಡ್ ಇಕ್ತಾರೆ. ಡಿಮ್ಯಾಂಡ್ಗೆ ಈಲ್ಡ್ ಆಗಿಲ್ಲ ಅಂದರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳು ಕೊಡ್ತಾರೆ, ಇಲ್ಲ ಅಪಪ್ರಚಾರ ಮಾಡ್ತಾರೆ. ಇದು ರೈಟಾ ಅಂತ ನಾನು ಕಂಪಲ್ಸರಿ ಕೇಳಿ